ಹಾಯ್ ಫ್ರೆಂಡ್ಸ್, ಅಮೆಝಾನಲ್ಲಿ ತಗೊಂಡಿರುವಂಥ ಯಾವುದೇ ಪ್ರಾಡಕ್ಟನ್ನು ನೀವು ರೀಪ್ಲೇಸ್ ಮಾಡಬೇಕು ಅಂತ ಇದ್ದರೆ ಅದನ್ನು ಯಾವ ರೀತಿಯಾಗಿ ರೀಪ್ಲೇಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್, ಆಯಿತಾ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬೇಕು ಅಂತ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ರೀಪ್ಲೇಸನ್ನು ಮಾಡೋದ್ರಿಂದ ನಿಮಗೆ ಅಮೌಂಟ್ ನಿಮ್ಮ ಅಕೌಂಟಿಗೆ ರಿಫಂಡ್ ಆಗೋದಿಲ್ಲ, ಬೇರೆ ಐಟಮ್ ನಿಮಗೆ ಬರುತ್ತೆ, ಆಯಿತಾ. ನಿಮ್ಮ ಹತ್ರ ಇರೋ ಐಟಮನ್ನು ಅವರು ತಗೊಂಡು ಹೋಗ್ತಾರೆ, ನಿಮಗೆ ಹೊಸ ಐಟಮನ್ನು ಅದೇ ರೀತಿ ಚೆನ್ನಾಗಿರೋ ಐಟಮನ್ನು ನಿಮಗೆ ತಂದು ಕೊಡ್ತಾರೆ, ಆಯಿತಾ. ಈಗ ಮೊದಲು ನೀವು ಅಮೆಝಾನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯು ಅಂತ ಇದೆ ನೋಡಿ ಕೆಳಗಡೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆರ್ಡರ್ಸ್ ಅಂತ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ನೀವು ಏನೇನೆಲ್ಲ ಆರ್ಡ್ರ್ ಹಾಕಿರ್ತೀರ, ಏನೇನೆಲ್ಲ ತೊಗೊಂಡಿರ್ತೀರ ಅದೆಲ್ಲ ಕೂಡ ಇಲ್ಲಿ ಇರುತ್ತೆ. ನಾನು ಇಲ್ಲಿ ಲಾಸ್ಟಲ್ಲಿ ಒಂದು ಪವರ್ ಬ್ಯಾಂಕನ್ನು ಆರ್ಡರ್ ಮಾಡಿ ತೊಗೊಂಡಿದ್ದೆ, ಅದು ಈಗ ಇಲ್ಲಿ ಇದೆ ನೋಡಿ, ಡೆಲಿವರ್ಡ್ 11 ಜುಲೈ ಅಂತ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಯಾವುದನ್ನು ರಿಟರ್ನ್ ಮಾಡಬೇಕು ಅಂತಿದ್ದೀರಾ, ಯಾವುದನ್ನು ರಿಪ್ಲೇಸ್ ಮಾಡಬೇಕು ಅಂತ ಇದ್ದೀರಾ ಅದ್ರ ಮೇಗಡೆ ಕ್ಲಿಕ್ ಮಾಡಿ, ಆಯಿತಾ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೀಪ್ಲೇಸ್ ಐಟಮ್ ಅಂತ ಇದೆ ನೋಡಿ ಕೆಳಗಡೆ, ಆಯಿತಾ. ರೀಪ್ಲೇಸ್ ಐಟಮ್ ಅಂತ ಇದೆ. ಎಲಿಜಿಬಲ್ ಟಿಲ್ 21 ಜೂನ್ 2026. ನೀವು 21ನೇ ತಾರೀಕಿನವರೆಗೂ ರಿಪ್ಲೇಸನ್ನು ಮಾಡ್ಕೊಳ್ಬೋದು, ಆಯಿತಾ. ಈ ಐಟಮನ್ನು ನಿಮಗೆ ಯಾವ ತಾರೀಕಿನವರೆಗೂ ರಿಪ್ಲೇಸ್ ಮಾಡ್ಬೋದು ಅನ್ನೋದು ಅಲ್ಲಿ ಇರುತ್ತೆ. ಇದು ನನ್ನ ಪ್ರಾಡಕ್ಟ್ ತರಿಸಿರೋದು, ಸ್ವಲ್ಪ ದಿನದಲ್ಲಿ ರಿಪ್ಲೇಸನ್ನು ಮಾಡ್ಬೋದು, ಆಯಿತಾ. ಜಾಸ್ತಿ ದಿನ ರಿಪ್ಲೇಸ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಈಗ ರೀಪ್ಲೇಸ್ ಐಟಮ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ವಾಟ್ ಈಸ್ ದ ಇಶ್ಯೂಸ್ ವಿತ್ ದ ಐಟಮ್ ರಿಕ್ವೈರ್ಡ್ ಅಂತ ಬರುತ್ತೆ. ಏನು ಪ್ರಾಬ್ಲಮ್ ಆಗಿದೆ ಐಟಮಲ್ಲಿ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಈಗ ಇಲ್ಲಿ ಡ್ಯಾಮೇಜ್ಡ್ ಆರ್ ಯೂಸ್ಡ್ ಪ್ರಾಡಕ್ಟ್ ಅಂತ ಹಾಕ್ತೀನಿ. ಅಂತಂದರೆ ನಾನು ಈಗ ರಿಪ್ಲೇಸ್ ಮಾಡ್ತಾಯಿಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ, ಆಯಿತಾ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಮತ್ತೆ ಪ್ಲೀಸ್ ಟೆಲ್ ಅಸ್ ಮೋರ್ ಅಂತ ಬರುತ್ತೆ. ಇಲ್ಲಿ ಯೂಸ್ಡ್ ಪ್ರಾಡಕ್ಟ್ ಡ್ಯಾಮೇಜ್ಡ್ ಬಟ್ ಶಿಪ್ಪಿಂಗ್ ಬಾಕ್ಸ್ ಓಕೆ ಅವೆಲ್ಲ ಕೂಡ ಇದೆ. ನಿಮ್ದು ಏನು ಪ್ರಾಬ್ಲಮ್ ಆಗಿರುತ್ತೆ ಕರೆಕ್ಟ್ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು, ಆಯಿತಾ. ಇಲ್ಲಿ ಯೂಸ್ಡ್ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫೋಟೋವನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಮದೇನಾದರೂ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದ್ದರೆ ಫೋಟೋ ಆ್ಯಡ್ ಮಾಡಬೇಕಾಗುತ್ತೆ, ಆಯಿತಾ. ಮತ್ತೆ ಯಾವುದಕ್ಕೂ ಫೋಟೋ ಆ್ಯಡ್ ಮಾಡೋದಕ್ಕೆ ಕೇಳಲ್ಲ ಅನಿಸುತ್ತೆ. ನಿಮ್ಮದು ಏನಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಈಗ ನಿಮಗೆ ತೋರಿಸೋದಕ್ಕೋಸ್ಕರ ಡ್ಯಾಮೇಜ್ಡ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಕ್ಯಾಮ್ರಾ ಸಿಂಬಲ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ, ಆಯಿತಾ. ಅಲೋ ಅಮೆಝಾನ್ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ಓನ್ಲಿ ದಿಸ್ ಟೈಮ್. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ನಿಮ್ಮ ಫೈಲ್ ಓಪನ್ ಆಗುತ್ತೆ. ಅದಾದಮೇಲೆ ಆ ಪವರ್ ಬ್ಯಾಂಕ್ನ ಫೋಟೋನ, ಯಾವ ವಸ್ತುವನ್ನು ರಿಪ್ಲೇಸ್ ಮಾಡಬೇಕು ಅಂತ ಇದ್ದೀರಾ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ, ಆಯಿತಾ. ಕ್ಲಿಕ್ ಮಾಡಿದಾಗ ಅದು ಅಪ್ಲೋಡ್ ಆಗುತ್ತೆ, ಆಯಿತಾ. ಈಗ ಅಪ್ಲೋಡ್ ಆಗ್ತಾಯಿದೆ, ಸ್ವಲ್ಪ ವೇಟ್ ಮಾಡಬೇಕು, ಅಂತಂದರೆ ಅದು ಅಪ್ಲೋಡ್ ಆಗಬೇಕಲ್ವಾ. ಈಗ ಅಪ್ಲೋಡ್ ಆಗಿದೆ ನೋಡಿ, ಪೂರ್ತಿ ಫೋಟೋ ಬಂದಿದೆ. ಹಾಗೆ ಇಲ್ಲಿ ಕಾಮೆಂಟ್ಸ್, ಈ ಕಾಮೆಂಟ್ಸ್ ಏನಿದೆ ಅದು ಆಪ್ಷನಲ್ ಆಗಿರುತ್ತೆ. ಇಲ್ಲಿ 200 ಕ್ಯಾರೆಕ್ಟರ್ಸ್ ರಿಮೈನಿಂಗ್, 200 ಲೆಟರ್ಸನ್ನು ನೀವು ಇಲ್ಲಿ ಬರಿಬೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ವಾಟ್ ಈಸ್ ದ ಇಶ್ಯೂಸ್ ವಿತ್ ದ ಐಟಮ್. ಇಲ್ಲಿ ನಾನು ಕೆಳಗಡೆ ಸೆಲೆಕ್ಟನ್ನು ಮಾಡಿದ್ದೀನಲ್ವ, ಇಮೇಜ್ ಅಪ್ಲೋಡೆಡ್, ಒಂದು ಇಮೇಜನ್ನು ಅಪ್ಲೋಡ್ ಮಾಡೋದು ಅಲ್ಲಿ ಬರೆದಿದ್ದಾರೆ. ಚಾಟ್ ವಿತ್ ಅವರ್ ಸ್ಮಾರ್ಟ್ ಅಸಿಸ್ಟೆಂಟ್ ಅಂತಿದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿ ಚಾಟ್ ವಿತ್ ಅಸ್ ನೌ ಅಂತ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಕಾಂಟ್ಯಾಕ್ಟ್ ದ ಮ್ಯಾನುಫ್ಯಾಕ್ಚರರ್ ಅಂತ ಕೂಡ ಇದೆ, ಅಲ್ಲಿ ಕಾಂಟ್ಯಾಕ್ಟನ್ನು ಮಾಡ್ಬೋದು, ಆಯಿತಾ. ಅಲ್ಲಿ ಕಾಂಟ್ಯಾಕ್ಟ್ ಮೇಗಡೆ ಕ್ಲಿಕ್ ಮಾಡಿ. ಚಾಟ್ ಮಾಡಬೇಕು ಅಂತಂದರೆ ಚಾಟ್ ವಿತ್ ಅವರ್ ಸ್ಮಾರ್ಟ್ ಅಸಿಸ್ಟೆಂಟ್ ಅಂತ ಕ್ಲಿಕ್ ಮಾಡಬೇಕು. ಈಗ ಚಾಟ್ ವಿತ್ ಅಸ್ ನೌ ಅಂತ ಇದೆಯಲ್ವ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ವೆಲ್ಕಮ್, ಐ ಆಮ್ ಅಮೆಝಾನ್ ಚಾಟ್ ಅಸಿಸ್ಟೆಂಟ್, ಐ ಕ್ಯಾನ್ ಹೆಲ್ಪ್ ಯು. ಇಲ್ಲಿ ನೀವು ಮೆಸೇಜನ್ನು ಮಾಡಬೇಕು, ಆಯಿತಾ, ಏನು ಪ್ರಾಬ್ಲಮ್ ಆಗಿದೆ ಅಂತ. ಈಗ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿ ಕಾಂಟ್ಯಾಕ್ಟ್ ದ ಮ್ಯಾನುಫ್ಯಾಕ್ಚರಿಂಗ್ ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಕಾಲ್ ಸಿಂಬಲ್ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಕಾಲ್ ಹೋಗುತ್ತೆ, ಆಯಿತಾ. ಅವರಿಗೆ ಕಾಲ್ ಹೋಗಿ ನೀವು ಅವ್ರ ಹತ್ರ ಮಾತಾಡ್ಕೊಳ್ಬೋದು ಏನು ಪ್ರಾಬ್ಲಮ್ ಆಗಿದೆ ಅಂತ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ, ನಿಮಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಿದ್ರು ಕೂಡ ಕಾಮೆಂಟ್ ಮಾಡಿ, ಆಯಿತಾ. ಫ್ರೆಂಡ್ಸ್, ಹಾಗೆ ಈ ಒಂದು ವೀಡಿಯೋಗೆ ಹೈಪನ್ನು ಮಾಡಿ. ಹಾಗೆ ಈ ವಿಡಿಯೋದಿಂದ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ಚಾನಲ್ನ ವೀಡಿಯೋಗೆ ಲೈಕ್ ಮಾಡಿ, ಆಯಿತಾ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.